ಹ್ಮ್. ಅತ್ತೆ ಅವ್ರು ಎಷ್ಟೊತ್ತಿಂದ ಹುಡುಕ್ತಾ ಇದ್ದಾರೆ, ಸಿಗ್ತಾನೆ ಇಲ್ಲ ನೋಡ್ರಿ ಅವರಿಗೆ. ಅಲ್ಲವಾ ಕವಿತಾ, ಮತ್ತು ಚಂದನ ತಂಗ ಮುಚ್ಚಿಟ್ಟಿಲ್ಲ ಮತ್ತು ಅಲ್ಲಿ ಇಲ್ಲಿ ನೀನು ಕೋಣೆಗೆ ಏನಾರ ಬಂದು ಹುಡುಕಿಲ್ಲ ಅಂದ್ರೆ, ಯಾಕಂದ್ರೆ ಆಕಿ ಸವಿತಾ ಹಗರಿಲ್ಲ. ನಿನ್ನ ಮೇಲೆ ಅನುಮಾನ ಬಂದು ನಿನ್ನ ಕೋಣೆಗೆ ಬಂದು ಹುಡುಕಿದ್ರು ಹುಡುಕ್ಬೋದು. ಚಂದನ ತಂಗ ಮುಚ್ಚಿಟ್ಟಿಲ್ಲ. ಅಯ್ಯೋ ಅತ್ತೆ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಅದನ್ನು ಹೆಂಗೆ ಮುಚ್ಚಿಟ್ಟಿದ್ದೀನಂದ್ರೆ ವಾಪಸ್ ನಾನು ಹುಡುಕಿದ್ರೆ ನನಗೆ ಸಿಗಂಗಿಲ್ಲ, ಅದು ಹಂಗೆ ಮುಚ್ಚಿಟ್ಟಿದ್ದೀನಿ. ಏನವ ಏನು ಹೇಳಾಕುಂತಿದ್ದೀನಿ ನೀನು ಹುಡುಕಿದ್ರೆ ನಿನಗೆ ಸಿಗಂಗಿಲ್ಲ ಅಂದ್ರೆ ಏನವ ಅರ್ಥ ಆಗಂಗೆ ಹೇಳ. ಅಯ್ಯೋ ಅತ್ತೆ, ಆ ಬುಕ್ಕನ್ನು ಬೆಂಕಿ ಹಾಕಿ ಸುಟ್ಟುಬಿಟ್ಟೀನಿ. ಭಾರಿ ಚಲೋ ಕೆಲಸ ಮಾಡಿ ನೋಡಿ ಕವಿತವ ನೀನು. ನಿಜ, ನಿಂದ ತಲಿ ಅಂದ್ರೆ ತಲಿ ನೋಡು. ನೀನು ಎಲ್ಲರೂ ಮುಚ್ಚಿಟ್ಟಿದ್ರ ಸವಿ ಹಗರ ಇಲ್ಲ, ಹುಡುಕ್ಬಿಡ್ತಿಲ್ಲ. ಇಲ್ಲಿ ಸುಟ್ಟ ಬಿಟ್ಟಿಯಲ್ಲ, ಮುಗೀತ ತಗೋ. ಅವ್ರ ಜಪ್ಪಯ್ಯ ಅಂತ ಹುಡುಕಿದ್ರು ಸಿಗಂಗಿಲ್ಲ. ಭಾರಿ ಚಲೋ ಕೆಲಸ ಮಾಡಿ ನೋಡಿ ನೀನು. ನೋಡ್ತೀರಿ ಅತ್ತೆರ, ಅವ್ರಿಗೆ ಹುಡುಕಿ 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 ಸಾಕಾಗಿ ಹೋಗುತ್ತೆ ಅಂದರೆ ಸಿಗೋದೇ ಇಲ್ಲ. ಈ ಟಾಸ್ಕ್ನಲ್ಲಿ ಮಾತ್ರ ನಾವೇ ಗೆಲ್ಲೋದತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅಯ್ಯೋ ನನ್ನ ಮುದ್ದಿನ ಸುಸಿಯ, ಏನು ತಲಿಯವ ನಿಂದು. ಅಬ್ಬ, ನನಗಂತೂ ಈಗ ಸಮಾಧಾನ ಆತ ನೋಡವ. ಇಷ್ಟೊತ್ತನ ಎಲ್ಲರಿಗೆ ಸಿಕ್ಬಿಡ್ತೈತೆ ಏನಂತ ಬುಕ್ಕು 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 ಇತ್ತು. ಈಗ ನೀನು ಸುಟ್ಟ ಹಾಕ್ಬಿಟ್ಟೆ ಅಂತ ಅಂದೆಲ್ಲ, ಭಾರಿ ಕೆಲಸ ಮಾಡಿದೆ ನೋಡವ. ಅವರಿಗಂತೂ ಸಿಗೋದೇ ಇಲ್ಲ. ಫುಲ್ ಖುಷಿ ನಾನಂತೂ. ಅತ್ತೆ ಅವರೆಲ್ಲ ಬಂದರು, ಸುಮ್ಮನೆ ಏನಾಗಬೇಡ್ರಿ. ಸಾರಿ ಲಲಿತಾ, ನನ್ನಿಂದಾಗನೇ ಆ ಬುಕ್ ಕಳೆದೋತು. ನಾನು ನನ್ನ ಕೈಯಾಗಿ ಹಿಡ್ಕೊಂಬಂದಿದ್ರೆ ಶಾಣೆ ಆಗಿಬಿಡ್ತಿದ್ದೆ. ಇಲ್ಲೇ ಇಟ್ಟು ಬಂದುಬಿಟ್ಟೆ, ಅದ ನಾ ಮಾಡಿದ ದೊಡ್ಡ ತಪ್ಪು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಲಲಿತಾ. ಇರಲಿ ಬಿಡು, ಇದ್ರಾಗ ನಿನ್ನ ತಪ್ಪರ ಏನೈತಿ. ನಾನು ಅಲ್ಲೇ ಇಟ್ಟು ಬಾ ಅಂತ ಅಂದಿದ್ದೆಲ್ಲ. ಛೇ, ಮನೆ ಎಲ್ಲ ಹುಡುಕಿದ್ರು ಎಲ್ಲೂ ಸಿಗ್ತಾನೆ ಇಲ್ಲ. ಅದು ಎಲ್ಲಿ ಹೋಗೈತಾನೆ ಬುಕ್. ಚಂದನ ತಂಗ ಒಂದು ಜವಾಬ್ದಾರಿ ನಿಭಾಯಿಸಕ್ಕೆ ಬರಲ್ಲ ನೋಡ್ರಿ ನಿಮ್ಗೆ. ಒಂದು ನೋಟ್ಬುಕ್ಕನ್ನು ಚಂದನ ತಂಗ ಇಟ್ಕೊಳಕ್ಕೆ ಬರಲ್ಲ ಅಂದ್ರೆ ಮುಂದೆ ಮತ್ತೇನೋ ದೊಡ್ಡದಾಗಿ ವ್ಯಾಪಾರ ಚಲೋ ಮಾಡ್ತಾರಂತ ಇವರು. ದೊಡ್ಡ ದೊಡ್ಡ ಅಂಗಡಿ ಹಾಕ್ತಾರಂತೆ. ಮುಖ ನೋಡ್ಕೊರಿ ನಿಮ್ಮಿಬ್ರದ್ದು. ನಿಮ್ಮ ಒಂದು ನೆಟ್ಟಿಗೆ ಜವಾಬ್ದಾರಿ, ಸಣ್ಣ ಜವಾಬ್ದಾರಿನ ನಿಭಾಯಿಸೋಕ್ಕಾಗಲ್ದು ನಿಮ್ಗೆ. ಇನ್ನು ದೊಡ್ಡ ದೊಡ್ಡ ಜವಾಬ್ದಾರಿ ನಿಭಾಯಿಸ್ತೀರಾ ನೀವು? ಬಿಸ್ನೆಸ್ ಅಂದ್ರೆ ಹಂಗೆ ಹಗರ ಅನ್ಕೊಂಡ್ಬಿಟ್ಟಾರ. ಮನ್ಯಾಗ ಅಡುಗೆ ಮಾಡ್ದಂಗೆ, ಸಾರಿಗೆ ಒಗ್ಗರಣೆ ಹಾಕ್ದಂಗೆ ಮಾಡಾರ ಇವರು. ಇರಲಿ ಬಿಡಿ ಅತ್ತೆ, ಪಾಪ ಮೊದಲೇ ಬೇಜಾರಿನಲ್ಲಿದ್ದಾರೆ, ಯಾಕೆ ಸುಮ್ಮನೆ ಹರ್ಟ್ ಮಾಡ್ತೀರಾ? ಹಂಗಲ್ಲವಾ, ಇವರಿಬ್ಬರು ಏನೋ ದುಡಿದು ದೊಡ್ಡದಾಗಿ ಕಡ್ದು ಕಟ್ಟಿ ಹಾಕ್ಬಿಡ್ತೀವಿ ಅಂತ ಅಂದಿದ್ರಲ್ಲ, ಅದಕ್ಕೆ ಹೇಳಾಕುಂತೀನಿ. ಜವಾಬ್ದಾರಿ ನಿಭಾಯಿಸೋದಂದ್ರೆ ಹಂಗೆ ಅನ್ಕೊಂಡಾರ ಇವರು. ನಿನ್ನಷ್ಟು ಶಾಣೆತನ ಇವ್ರಿಗೆ ಎಲ್ಲಿಂದ ಬರಬೇಕವ? ಯವ್ವ, ಒಂದು ಸ್ವಲ್ಪ ಸುಮ್ಮನೆ ಇರ್ತೀಯನ ನೀನು. ಈಗಲೂ ಬೈಯದಾನ ನೀನು. ಮೊದಲು ಅವರಿಬ್ರಿಗೆ ಎಷ್ಟು ಬೇಸರದಾಗತ್ತಾರ, ಮತ್ತು ಇನ್ನೊಂದಿಷ್ಟು ಅಂತೀಯಲ್ಲ. ಲೇ ಲಕ್ಷ್ಮಿ, ಸುಮ್ಮನೆ ತಪ್ಪಗೆ ಬಾಯಿ ಮುಚ್ಕೊಂಡು ನಿಂತ್ಕೋ, ಇಲ್ಲ ಇಲ್ಲಿಂದ ಹೊರಟು ಹೋಗತ್ತ ಎತ್ತಗರ ಹಾಳಾಗಿ. ಆಯ್ತು ತಗೋರಿ, ನಾನೇನಾರ ಮಾತಾಡಿದ್ರೆ ಇಲ್ಲೆಲ್ರಿಗೂ ಸಿಟ್ಟು ಬರ್ತೈತಿ. ನನಗೆ ಎದಕ್ಕೆ ಬೇಕಾಗೈತಿ, ನಾ ಸುಮ್ಮನೆ ಇರ್ತೀನಿ. ಅಲ್ಲ ಸವಿತಾ, ಅದಕ್ಕೆಮ್ಮ ಈಗ ಮತ್ತೆ ನೀವು ಡಿಸೈನ್ ಹಾಕ್ಬೇಕಂದ್ರೆ ಮತ್ತೆ 2 ದಿನ ಟೈಮ್ ತೊಗೋತೈತಾನೆ. ನಿಮಗೆ ನೆನಪೈತಾನೆ ನೀವು ಹೆಂಗೆ ಡಿಸೈನ್ ಮಾಡಿದ್ರಿ ಹೆಂಗೆ ಅಂತಂದು? ರೀ, ಡಿಸೈನಿಂದು ಅಷ್ಟು ನೆನಪಿಲ್ರಿ. 2 ಥರ ಡಿಸೈನ್ ಮಾಡಿದ್ವಿ. ಅದು ನಾವು ಪ್ಲ್ಯಾನ್ ಹೆಂಗೆ ಬರುತ್ತೆ ಹಂಗೆ ಮಾಡ್ಕೊತ ಹೋಗಿವಲ್ಲ, ಅಷ್ಟು ಕ್ಲಿಯರಾಗಿ ನೆನಪ ಇಲ್ರಿ ಅದು ಡಿಸೈನ್. ನಮಗೆ ಹೆಂಗೋ ಪೇಪರ್ನಾಗ ಇರ್ತೈತಲ್ಲ ಅಂತಂದು ನಾವು ಸುಮ್ಮನೆ ಆಗಿಬಿಟ್ವಿ. ಇವಾಗ ಅದೆಷ್ಟು ಮತ್ತೆ ಪ್ಲ್ಯಾನ್ ಹಾಕ್ಬೇಕಂದ್ರೆ ಮತ್ತೆ 2 ದಿನ ಬೇಕು ನಮಗೆ ಟೈಮ್. ಇವಾಗ ಆಲ್ರೆಡಿ 2 ದಿನ ಟೈಮ್ ವೇಸ್ಟ್, ಅದ್ರ ಸಲುವಾಗಿ ಯೂಸ್ ಮಾಡ್ಕೊಂಡಿದ್ವಿ. ಈಗ ಈ ಬುಕ್ ಕಳೀತು. ಈಗ ಇವತ್ತೊಂದು ದಿನ ಟೋಟಲ್ 3 ದಿನ ಟೈಮ್ ವೇಸ್ಟ್ ಆದಂಗೆ. ಇನ್ನು 4 ದಿನದಾಗ ಮತ್ತೆ ಡಿಸೈನ್ ಮಾಡಿ ಅವ್ರಿಗೆ ಕಳಿಸಿ, ಅವ್ರು ಒಪ್ಕೊಂಡ ಮೇಲೆ ಮತ್ತೆ ನಾವು ಹೊಲಿದು ಕಳಿಸೋದಂದ್ರೆ ಯಪ್ಪ, ಯಾಕೋ ನನಗಂತೂ ಭಯ ಆಗ ಕುಂತ್ಬಿಟ್ಟೈತಿ. ಲಲಿತಾ, ಹೆದರ್ಕೋಬೇಡ. ಹೆದರ್ಕೊಂಡ್ರೆ ತಲೆ ಓಡಂಗಿಲ್ಲ. ಹೆಂಗಾರ ಮಾಡಿ ತಲೆ ಓಡಿಸ್ರಿ. ಏನಾದರೂ ಪ್ಲ್ಯಾನ್ ಮಾಡಿರಿ. ಅದನ್ನು ಬಿಟ್ಟು ಹಿಂಗೆ ತಲೆ ಮೇಲೆ ಗುಡ್ಡಾನ ಕುಂತೈತೆ ಅನ್ನಂಗೆ ಮಾಡಬಾರ್ದು. ಮೊದಲು ತಲೆ ಓಡಿಸ್ರಿ. ಏನಾರ ಒಂದು ಪ್ಲ್ಯಾನ್ ಹೊಳಿತೈತಿ. ಚಿಂತೆ ಮಾಡ್ಕೊತ ಕುತ್ಕೊಂಡದಿಂದ ಏನೂ ಯೂಸ್ ಇಲ್ಲ. ಹ್ಞೂ ರವ, ಏನಾರ ಒಂದು ಸ್ವಲ್ಪ ತಲೆ ಓಡಿಸ್ರಿ, ಏನು ಮಾಡಬೇಕು ಮುಂದಂತ ಅನ್ನೋದು. ಇನ್ನೇನು ಮಾಡ್ತಾರ, ಕೈಯಾಗ ಆಗಲ್ಲ ಅಂತ ಸುಮ್ಮನೆ ಫೋನ್ ಹಚ್ಚಿ ಹೇಳ್ತಾರೆ ಅಷ್ಟೇ. ಇನ್ನೇನು ಆಕೈತಿ ಇವ್ರ ಕೈಯಾಗ ಏನೂ ಆಗಂಗಿಲ್ಲ. ಮನ್ಯಾಗ ಕಸಾನೆಲ್ಲ ಮಾಡ್ಕೊಂಡು ಕುತ್ಕೊಳೋದು ಅಷ್ಟೇ ಇವರು ಬಾಳೆವು. ಸುಮ್ಮನೆ ಏನೂ ಆಗಲ್ಲ, ಕೈಲಾಗಲ್ಲ ಅಂತ ಸುಮ್ಮನೆ ಬಾಯಿ ಮುಚ್ಕೊಂಡು ಮನೆ ಆಗಿದ್ವಿ. ಇಲ್ಲೇ ಊರನ್ನು ಬರ್ತಾವಲ್ಲ ಒಂದೆರಡು, ಅವನ್ನ ಹೊಲ್ಕೊಂತ ಗಪ್ ಕುತ್ಕೋರಿ ಸಾಕು. ದೊಡ್ಡದಾಗಿ ಏನಕ್ಕಿತ್ತ ದಬಾಕ್ತೀನಂತ ಹೋಗ್ಬೇಡ್ರಿ, ಮರ್ಯಾದಿನೂ ಕಳ್ಕೊಬೇಡ್ರಿ. ಯವ್ವ, ಒಂದು ಸ್ವಲ್ಪ ಸುಮ್ಮನೆ ಇರಬೇ. ಆಯ್ತು ತಗೋ, ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೋದಿತ್ತಂತ ಹಂಗಾತಿರ್ಲಿ. ನನಗೆ ಎದಕ್ಕೆ ಬೇಕಾಗೈತಿ? ಅಲ್ಲವಾ ಸವಿತಾ, ನೀನು ಅದ್ರದ್ದು ಡಿಸೈನ್ ಏನೋ ಮಾಡಿದ್ರಲ್ಲ ನೋಟ್ಬುಕ್ನಾಗ, ಅದ್ರದ್ದು ಒಂದು ಫೋಟೋನು ತಗೊಂಡಿಲ್ಲ ನೀವು ಫೋನ್ನಾಗ. ಅಷ್ಟು ಫೋಟೋ ತಗೊಳಕ್ಕೂ ಗೊತ್ತಾಗಿಲ್ಲನ? ಈಗ ನೋಡಿದ್ರೆ ಮುಂಚೆ ಹಂಗಲ್ಲ, ಒಂದು ಫೋನ್ನಾಗ ಒಂದು ಫೋಟೋ ತಗೊಂಡು ಇಟ್ಕೊಂಡಿದ್ರೆ ಎಷ್ಟು ಹೆಲ್ಪ್ ಆಕಿತ್ತು. ಹೌದಿಲ್ಲ? ಈಗ ಮಾವರ ಏನಂದ್ರಿ ನೀವು?
ಅದವ ಫೋನ್ನಾಗ ಒಂದು ಫೋಟೋನು ತೆಗೆದಿಟ್ಕೊಳಕ್ಕೆ ಬರಲ್ಲ ನಿಮ್ಗೆ ಅಂತಂದೆ. ಅಯ್ಯೋ ಲಲಿತಾ, ನಾನು ಫೋನಾಗ ಒಂದು ಫೋಟೋ ತಕ್ಕೊಂಡು ಇಟ್ಕೊಂಡೀನಿ. ಸವಿ, ಏನು ಹೇಳಾಕುಂತಿಲ್ಲ ನೀನು? ಹೂನ ಲಲಿತಾ, ನಾ ಮರ್ತ ಬಿಟ್ಟಿದ್ದೆ ನೋಡೋದು ಫೋಟೋ ತಕ್ಕೊಂಡಿದ್ದೇನೆ ನಿಂಗೆ ಹೇಳಕ್ಕೆ. ಅಯ್ಯೋ ದೇವ್ರಿ, ಯಾಕೋ ಮಾವರ ಫೋಟೋ ತೆಗೆದಿಟ್ಕೊಳಕ್ಕೆ ಬರಲ್ಲ ಅಂತಂದ್ರಲ್ಲ, ಅವಾಗ ನೆನಪಾಗಿದ್ದೆ ನನಗೆ. ಒಂದು ಫೋಟೋ ತೆಗೆದಿಟ್ಕೊಂಡಿ ನಾನು ನಿನ್ನ ಫೋನ್ನಾಗ. ಏನವ ನೀನು ಇದನ್ನು ಮೊದಲೇ ಹೇಳಿದಿದ್ರೆ ಇಷ್ಟೊತ್ತನ ಹುಡುಕೋದೆಲ್ಲ ತಪ್ತಿತ್ತಲ್ಲವಾ? ಅಯ್ಯೋ ಮಾವರ, ನಂಗೆ ನೆನಪೇ ಇಲ್ರಿ ನಾ ಫೋಟೋ ತೆಗೆದು ಇಟ್ಕೊಂಡೀನಿ ಅಂತ ಅನ್ನೋದು. ಹೆಂಗೆ ಈ ಬರೀ ಬುಕ್ ಹುಡ್ಕೋದ ಕಡೆನೇ ಲಕ್ಷ್ಯ ಕೊಟ್ಬಿಟ್ಟಿನಿ, ಅದು ನೆನಪೇ ಇಲ್ಲ. ಈಗ ನೀವು ಫೋಟೋ ಅಂತ ಅಂದಮೇಲೆ ನೆನಪಾಗಿತ್ರಿ ಮಾವರ ನನಗೆ. ಅಪ್ಪ, ಅಂತೂ ದೇವ್ರ ದಯೆಯಿಂದ ನೀವು ಮಾಡಿದ ಕೆಲಸ ಹಾಳಾಗ್ಲಿಲ್ಲಲ್ಲ, ಅಷ್ಟು ಸಾಕು. ಲಲಿತಾ, ಆದ್ರೆ ಒಂದು ಸಮಸ್ಯೆ ಐತಿ. ಏನು ಹೇಳಲಿ ಅದು ಡಿಸೈನ್ ಮಾಡಿದ್ದೇನೋ ಐತಿ, ಆದರೆ ಇವಾಗ ನಾವು ಕೈ ತೊಳಿಗೆ ಅಷ್ಟು ಡಿಸೈನ್ ಏನು ಮಾಡಿದ್ವಲ್ಲ ಅದಷ್ಟ ಇಲ್ಲ ಆ ಫೋಟೋದಾಗ. ನಾವು ಇದು ಕೈ ತೊಳಿ ಇದು ಊಟಕ್ಕಿಂತ ಮುಂಚೆ ಏನು ಡಿಸೈನ್ ಎಲ್ಲ ಹಾಕಿದ್ವಲ್ಲ ಅದಿಷ್ಟೆಲ್ಲ ಫೋಟೋ ಐತಿ. ಈಗ ಏನು ನಾವು ಡಿಸೈನ್ ಹಾಕಿ ಇದು ನೋಟ್ಬುಕ್ ಇಟ್ಟು ಹೋಗಿದ್ವಲ್ಲ, ಅದು ಕೈ ತೊಳಿದ ಡಿಸೈನಿಂದ ಒಂದಷ್ಟೇ ಇಲ್ಲ ನೋಡೋದ್ರಾಗ. ನಡೀತೈತಾ? ಅಯ್ಯೋ ಅಷ್ಟೇ ಅನ್ಲೇ, ಅದ್ರ ಬಗ್ಗೆ ಅದಕ್ಕೆ ತಲೆ ಕೆಡಿಸ್ಕೋತಿಲ್ಲ. ಕೈ ತೊಳಿನ ಡಿಸೈನ್ ನಾವು ಈಗಾರ ಮಾಡಿಲ್ಲ, ಅದನ್ನ ನೆನಪೈತಿ. ಆದ್ರೆ ನೀನು ಫುಲ್ ಡ್ರೆಸ್ಸಿನ ಡಿಸೈನ್ ಐತಿಲ್ಲ, ಅಷ್ಟು ಸಾಕು ನನಗೆ. ಹ್ಞೂ ಲಲಿತಾ, ಫುಲ್ ಡ್ರೆಸ್ಸಿಂದ ಡಿಸೈನ್ ಫುಲ್ ಐತಿ ನನ್ನ ಹತ್ರ, ಆದರೆ ಕೈ ತೊಳಿಂದ ಅಷ್ಟೇ ಇಲ್ಲ. ಯಾಕಂದ್ರೆ ನಿನ್ನೆ ಇದು ಮಧ್ಯಾಹ್ನ ಎಲ್ಲ ಫೋಟೋ ಇದು ಡಿಸೈನ್ ಎಲ್ಲ ಮಾಡಕ್ಕೆ ಕುಂತಿದ್ವಲ್ಲ, ಇರಂಗಿರಲಿ ಅಂತಂದು ಒಂದೆರಡು ಫೋಟೋ ತೆಗೆದು ಇಟ್ಕೊಂಡಿದ್ದೆ ನಾನು. ಇದು ಯಾಕೋ ಈಗ ಸಹಾಯಕ್ಕೆ ಬಂತು ನೋಡಿ ನಮಗೆ. ಯಪ್ಪ, ಚಲೋ ಕೆಲಸ ಮಾಡಿದಿಲ್ಲ. ಇಲ್ಲ ಅಂದಿದ್ದಿದ್ರೆ ಎಷ್ಟು ಟೈಮ್ ವೇಸ್ಟ್ ಆಕಿತ್ತಂದ್ರೆ ನನಗಂತೂ ತಲೆ ಹಾಪ್ ಆಗಿಬಿಟ್ಟಿತ್ತು ನೋಡು. ಅಪ್ಪ, ಅಂತೂ ಇಂತೂ ಸಿಕ್ತಲ್ಲ ಡಿಸೈನ್ ಎಲ್ಲ, ಅಷ್ಟು ಸಾಕು ಬಿಡ್ರತ್ತಾಗ. ನನಗೂ ಚಿಂತೆ ಹತ್ಬಿಟ್ಟೈತೆ ಹೆಂಗಪ್ಪ ಏನು ಅಂತಂದು. ಲಲಿತಾ, ಒಂದು ಕೆಲಸ ಮಾಡೋಣ. ಇವಾಗ ನಾವೇನು ಫೋಟೋ ತೆಗೆದಿದ್ದೀವಲ್ಲ ಅದನ್ನು ಆಶಾ ಮೇಡಮರಿಗೆ ಕಳ್ಸೋಣ. ಅದು ಇನ್ನೊಂದು ಸಲ ಮೊಬೈಲನ್ನು ನೋಡಿ ನೋಟ್ಬುಕ್ ಮೇಲೆ ಡಿಸೈನ್ ಹಾಕಿ ಸ್ಲೀವ್ಸಿಂದಷ್ಟ ಇವಾಗ ಹೆಂಗೆ ಡಿಸೈನ್ ಮಾಡಿದ್ದೀವಿ ನೋಡು, ಅದನ್ನೊಂಥರ ಡಿಸೈನ್ ಅದನ್ನೊಂದು ಫೋಟೋ ಹೊಡೆದು ಕಳ್ಸೋಣಂತ. ಸರಿನಾ? ಸರಿ, ಅಷ್ಟೇ ಮಾಡೋಣ. ಅಂದಂಗೆ ಇವಾಗಿನ ಡ್ರೆಸ್ಸನ್ನೇನೋ ತಗೊಂಡು ನಾವು ಮುಂಚೆ ಒಂದು ಡಿಸೈನಿಂದ ಮಾಡಿದ್ವಲ್ಲ ಅದನ್ನು ಫೋಟೋ ತಗೊಂಡು ಇಲ್ಲ. ಅದನ್ನು ತಗೊಂಡಿನಿ. ಆದರೆ ಮುಂಚೆ ಏನು ಡಿಸೈನ್ ಮಾಡಿದ್ವಲ್ಲ ಅದರದ್ದು ಫೋಟೋ ಅದಾವು, 2-3 ತೆಗೆದು ಇಟ್ಕೊಂಡಿನಿ. ಅದ್ರದ್ದೇನು ಚಿಂತಿಲ್ಲ. ಇದ್ರದ್ದು ನೋಡು, ಇದ್ರದ್ದು ಫೋಟೋ ಐತಿ, ಆದ್ರೆ ಕೈ ತೊಳಿಂದ ಡಿಸೈನ್ ಅಷ್ಟೇ ಇಲ್ಲ. ಅಯ್ಯೋ ಸರಿತಾ, ಕೈ ತೊಳಿಂದ ಡಿಸೈನ್ ಮಾಡೋದು ಅದೇ ಎಷ್ಟತ್ತು? ಸರಿ, ಪರವಾಗಿಲ್ಲ, ಇನ್ನೊಂದ್ಸಲ ಮಾಡಿದ್ರಾತ. ಆಮೇಲೆ ಬೇಕಾದ್ರೆ ಆ ನೋಟ್ಬುಕ್ ಹುಡುಕಿದ್ರಾತ. ಮೊದಲೋಗಿ ಇನ್ನೊಂದು ನೋಟ್ಬುಕ್ ತಂಬೋಗು. ಬಡ 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 ನಾ ಡಿಸೈನ್ ಮಾಡ್ತೀನಿ, ನೀನು ಅದ್ರ ಫೋಟೋ ಹೊಡೆದಿದ್ದೆಲ್ಲ ಅವ್ರಿಗೆ ಹಾಕಂತೆ ಅಂತ. ಹೋಗು. ಸರಿ ಆಯಿತು. ಲಲಿತಾ, ನೀನೇ ಹೋಗಿ ನೋಟ್ಬುಕ್ ತಂಬ ಹೋಗ. ಹೌದಾ? ಸರಿ ತಗೋ. ಅಬ್ಬಾ, ಅಂತೂ ಒಂದು ದೊಡ್ಡ ಸಮಸ್ಯೆ ಬಗೆಹರಿತಲ್ಲ, ಅಷ್ಟೇ ಸಾಕು. ಸರಿ, ನಾನಿನ್ನು ಹೊಲ್ದಾಗ ಒಂದು ಸ್ವಲ್ಪ ಕೆಲಸ ಐತಿ, ಹೋಗಿ ಬರ್ತೀವಿ. ಸರಿ ಆಯ್ತು ರೀ. ಈಗೇನು ಪ್ರಾಬ್ಲಮ್ ಇಲ್ಲ ತಗೋರಿ. ಡಿಸೈನ್ ಐತಲ್ಲ ಅದನ್ನು ನೋಡಿ ನೋಟ್ಬುಕ್ ಮೇಲೆ ಬರೆಯೋದೇನು ಭಾಳತ್ತೇನಿಲ್ಲ. ಸರಿ, ಹಂಗಾರೆ ಅದು ನೋಟ್ಬುಕ್ ಹುಡುಕ್ರಿ, ಮತ್ತೆಲ್ಲರ ಐತೆ ಏನಂತ ಆಮೇಲೆ. ಸರಿ ರೀ. ಅದ್ರಾಗ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಅವು ಇವು ಬರೆದಿಟ್ಟಿದ್ವಿ, ಮತ್ತೊಂದು ಸ್ವಲ್ಪ ಇಂಪಾರ್ಟೆಂಟ್ ಡಿಸೈನ್ ಎಲ್ಲ ಹಾಕಿಟ್ಟಿದ್ವಿ. ಆ ನೋಟ್ಬುಕ್ ಈಗ ಇಂಪಾರ್ಟೆಂಟ ನಮಗೆ ಹುಡುಗಕ್ಕೆ ಟ್ರೈ ಮಾಡ್ತೀವಿ. ಸರಿ ಆಯ್ತು ಲಲಿತಾ, ನಾವಿನ್ನು ಹೋಗಿ ಬರ್ತೀವಿ. ಸರಿ ರೀ. ಯಾಕೆ ಕವಿತಾ ಇಷ್ಟೊಂದು ಸಿಟ್ಟಿನಲ್ಲದಿ? ಇಷ್ಟೊತ್ತನ ಫುಲ್ ಕುಲು 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 ಅಂತ ನಗ ಕುಂತಿದ್ದಿ, ಒಮ್ಮಿಗೆ ಏನಾಯ್ತು ನಿನಗೆ? ನಾನು ಹೆಂಗಾದರೂ ಯಾಕೆ ಇರ್ತೀನಿ, ಅದೆಲ್ಲ ನಿನಗೆ ಅದಕ್ಕೆ. ನಿನ್ನ ಕೆಲಸ ಎಷ್ಟೈತಿ ಅಷ್ಟು ನೋಡ್ಕೊ ಹೋಗು. ನಮ್ಮ ನೋಟ್ಬುಕ್ ಕಳೆದು ನಮ್ದು ಡಿಸೈನ್ ಎಲ್ಲ ಹೋಯ್ತು. ಆಯ್ತೀನಿ ಇವ್ರ ಕೈಯಾಗ ಇದು ಆರ್ಡ್ರ್ ಮಾಡೋಕ್ಕಾಗಲ್ಲ ಅಂತ ಖುಷಿಯಾಗಿಬಿಟ್ಟಿದ್ರು ಅಂತ ಅನಿಸ್ತೈತಿ. ಈಗ ನನ್ನ ಫೋನಾಗ ಫೋಟೋ ಐತಂತ ಅಂದಮೇಲೆ ಗಪ್ಪಾಗಾರ. ಇಂಥದಕ್ಕೆ ಏನು ಕಮ್ಮಿ ಇಲ್ಲ. ನನಗೆ ಚೆನ್ನಾಗಿ ನೆನಪೈತಿ, ನಾನು ನೋಟ್ಬುಕ್ಕನ್ನು ಇಲ್ಲೇ ಇಟ್ಟಿದ್ದೆ. ಅದು ಮಾತ್ರ ನನಗೆ ಫುಲ್ ನೆನಪೈತಿ. ಇಲ್ಲಿಟ್ಟಿದ್ದು ಎಲ್ಲಿಗೆ ಹೋಗುತ್ತದು? ನಾಯಿನೂ ಬಂದು ತೊಗೊಂಡೋಗಿಲ್ಲ, ಯಾರೂ ಬಂದಿಲ್ಲ ಇಲ್ಲಿಗೆ. ಅಂದಮೇಲೆ ಎಲ್ಲಿಗೆ ಹೋಯ್ತದ? ಇಲ್ಲ, ಬಿಡಂಗಿಲ್ಲ. ಆ ನೋಟ್ಬುಕ್ ಎಲ್ಲಿ ಹೋಗೈತಂತ ಹುಡುಕೋ ತನಕ ಬಿಡಂಗಿಲ್ಲ ನಾನು. ಈಗ ಸದ್ಯಕ್ಕೆ ಈ ಡಿಸೈನಿಂದೆಲ್ಲ ಮುಗಿಲಿ, ಆಮೇಲೆ ಅದನ್ನು ಹುಡುಕ್ತೀನಿ. ಅದು ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಮನೆಯವ್ರದ್ದು ಯಾರ್ದಾದ್ರೂ ಕೈವಾಡ ಇದೆನಾ? ಚೇಚೆ, ಆ ಥರ ಯಾರು ಮಾಡ್ತಾರೆ? ಕವಿದೇನಾದರೂ? ಆಕೆ ರೂಮ್ನಾಗ ಇದ್ಲು, ಆಕೆ ಇವಾಗ ಇಲ್ಲಿಗೆ ಬಂದಿದ್ಲು. ಮತ್ತು ಏನಾಯ್ತಿದು? ಇಲ್ಲ, ಇದನ್ನು ಆಮೇಲೆ ನೋಡಿದ್ರಾಯ್ತು. ಇಲ್ಲಿ ಎಲ್ಲಾದರೂ ಇರ್ಬೋದೋ ಏನೋ, ಗಾಳಿಗೆ ಏನಾದರೂ ಹೊರಗಡೆ ಏನಾದರೂ ಬಿದ್ದಿದ್ದೇನೋ ಏನೋ. ಮೊದಲು ಆ ಫೋಟೋದೆಲ್ಲ ತೆಗೆದು ಕಳಿಸಿ ಆಮೇಲೆ ಹೊರಗಡೆ ಎಲ್ಲ ನೋಡ್ತೀನಿ. ಎಲ್ಲರ ಗಾಳಿಗೆ ಜೋರು ಗಾಳಿ ಬೀಸಿದಕ್ಕೆ ಎಲ್ಲರೂ ಹೋಗಿ ಬಿದ್ದೈತೆ ಏನಂತಂದು
ಎಲ್ಲ ಕಡೆ ನೋಡಿದ್ಮೇಲೆ ಆಮೇಲೆ ಯೋಚನೆ ಮಾಡಿದ್ರೈತೆ. ಸುಮ್ಮನೆ ಏನು ಸಾಕ್ಷಿ ಇಲ್ಲದೆ ಇವ್ರ ಜೊತೆ ಎಲ್ಲ ಮಾತಾಡಿ ಎಲ್ಲಿ ಬೈಸ್ಕೊಲಿ, ಬೇಡ ಬೇಡ. ಮೊದಲು ಹೊರಗಡೆ ಎಲ್ಲ ಚಂದನ ತಂದು ಹುಡುಕ್ತೀನಿ, ಆಮೇಲೆ ನೋಡೋಕೆ ಬರ್ತೈತೆ ಬೇಕಾದ್ರೆ.